ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ ಬಿಗ್ರೆ. ಅಂತೂ ಇಲ್ಲಿ ಏನ್ ನಡೀತು ಅಂತ ಗೊತ್ತಾಗಿ ಊರಿಂದ ಓಡೋಡಿ ಬಂದ್ರ? ಅಷ್ಟಕ್ಕೂ ಫೋನ್ ಮಾಡಿ ನಿಮ್ ಮಗಳೇ ಕರೆಸ್ಕೊಂಡ್ಲಾ ಅಥವಾ ಇನ್ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರ? ಇಲ್ಲ ಮೇಡಮ್, ಇಲ್ಲಿರೋರು ಯಾರು ನಮಗೆ ಫೋನ್ ಮಾಡಿಲ್ಲ. ನಾವೇ ದೀಪಕ್ಕೆ ಫೋನ್ ಮಾಡಿದ್ವಿ. ಸ್ವಲ್ಪ ವಿಷಯ ಗೊತ್ತಾಯ್ತು. ಪೂರ್ತ ವಿಷಯ ಏನು ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಮೇಡಮ್. ಅದನ್ನ ತಿಳ್ಕೋಬೇಕು ತಾನೆ. ಬಂದು ಆಗ್ಲೇ ತುಂಬಾ ಹೊತ್ತಾಯ್ತು ಅಂತ ಕಾಣತ್ತೆ. ಬಂದಾಗ್ಲಿಂದ ಬರೀ ಮಗಳಿಗೆ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಟ್ರಾ ಅಥವಾ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನನಾದ್ರೂ ಮಾಡಿದ್ರ? ಮೇಡಮ್, ಏನಾಯ್ತು, ವಿಷಯ ಏನು ಅಂತ ನಮ್ಮ ದೀಪನ್ ಕೇಳಿದ್ವಿ. ಸುಕನ್ಯಾ ಮೇಡಮ್ನು ಕೇಳಿದ್ವಿ. ಇಬ್ರು ಏನು ಹೇಳ್ತಾ ಇಲ್ಲ. ಅದಕ್ಕೆ ನಿಮಗೋಸ್ಕರ ಕಾಯ್ತಾ ಇದ್ವಿ ಮೇಡಮ್. ಓ, ನನ್ನಿಂದ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನೀವು ದೊಡ್ಡ ಮನುಷ್ಯರು, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಕಾಯ್ತಾ ಇದ್ವಿ ಮೇಡಮ್. ಅಲ್ಲ ರೀ, ಊರಿಗೆ ಬಂದಾಗ ಸೌಂದರ್ಯ ಅವರೇ ಅಂತ ಹೆಸರಿಡ್ದು ಕರೆಸ್ತಾ ಇದ್ರಿ. ಆದ್ರೆ ಈಗೇನು ಮೇಡಮ್ ಮೇಡಮ್ ಅಂತ ತುಂಬಾ ಮರ್ಯಾದೆ ಕೊಡ್ತಾ ಇದ್ದೀರಾ? ಓ, ನಿಮ್ಮ ಮಗಳಿಗೋಸ್ಕರನಾ? ಹಾಗೇನಿಲ್ಲ ಮೇಡಮ್, ಏನೋ ಆತ್ಮೀಯರು ಅಂತ ಹೆಸರು ಕರೆದ್ವಿ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಿಮ್ಮ ಮಗಳಷ್ಟೇ ಹೀಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ನಿಮ್ಮ ಮಗಳು ನಿಮ್ಮ ಥರನೇ ಅಂತ. ಅರ್ಥ ಆಗಲಿಲ್ಲ. ಅರ್ಥ ಮಾಡಿಸ್ತೀನಿ. ಅಲ್ಲ ರೀ, ನಿಮ್ಮನೆಗೆ ಯಾರಾದರೂ ನಿಮ್ಮ ಅನುಮತಿ ಇಲ್ಲದೆ ಬಂದು ನಿಮ್ಮ ರೂಮಿಗೆ ಹೋದ್ರೆ ಅದು ಸರಿನಾ ತಪ್ಪಾ? ತಪ್ಪು. ಹಾಗೆ ಬರೋದಲ್ದೆ ಕದ್ದು ಮುಚ್ಚಿ ಯಾರ್ದೋ ಮಗುನ್ ತಗೊಂಡ್ಬಂದು ನಿಮ್ಮ ರೂಮಲ್ಲಿ ಮಲಗಿಸಿದ್ರೆ ನಿಮಗೆ ಕೋಪ ಬರುತ್ತೋ ಇಲ್ವೋ? ಬರಲ್ಲ. ಬರುತ್ತೆ. ನಿಮ್ಮಿಬ್ರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ಸುತ್ತೆ. ಅಲ್ಲ, ನಾನು ಏನು ಹೇಳ್ತೀನೋ ಅದನ್ನೇ ಇವಳು ಹೇಳ್ತಾಳೆ ಮೇಡಮ್, ಅಲ್ವಾ? ನಾನು ಹೇಳಿದ ಇಷ್ಟು ತಪ್ಪುಗಳನ್ನ ನಿಮ್ಮ ಮಗಳು ಮಾಡಿದಾಳೆ. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ನನ್ನ ಎದುರಿಗೆ ನಿಂತು ಜೋರಾಗಿ ಮಾತಾಡ್ತಾಳೆ. ಇದೇನಾ ನೀವು ನಿಮ್ಮ ಮಗಳಿಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಕ್ಷಮಿಸೋದು, ಅವಳನ್ನ ಮನೆ ಒಳಗೆ ಕರ್ಕೊಳ್ಳೋದು, ಇದೆಲ್ಲ ಮುಗಿದು ಹೋದ ಜಯರಾಮ್. ಮೇಡಮ್, ನಮ್ಮ ಮಗಳು ಮಾಡಿರೋದು ಸಣ್ಣ ತಪ್ಪಲ್ವಾ? ಹೊಟ್ಟೆಗೆ ಹಾಕೊಂಡು ಒಳಗೆ ಕರ್ಕೊಳ್ಳಿ. ತುಂಬ ಹೊತ್ತು ಹೆಣ್ಮಗುನ ಬಿಸಿಲಲ್ಲಿ ನಿಲ್ಲಿಸೋದು ನಿಮ್ಮಂಥ ಶ್ರೀಮಂತರ ಮನೆಗೆ ಶೋಭೆ ತರೋದಿಲ್ಲ. ನೋಡಿದವರು ಆಡ್ಕೊಂಡು ನಗ್ತಾರೆ. ಯಾರು ಯಾರ ಬಗ್ಗೆ ತಪ್ಪು ತಿಳ್ಕೊತಾರೆ ಮಿಸ್ಟರ್ ಜಯರಾಮ್? ಅಲ್ಲ ರೀ, ಇವತ್ತು ನೀವು ನಿಮ್ಮ ಮಗಳನ್ನ ಒಳಗಡೆ ಕರ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀರಾ. ಆದ್ರೆ ಆವತ್ತೊಂದಿನ ನಾವು ನಿಮ್ಮನೆ ಬಾಗ್ಲಿಗೆ ಬಂದು ನಿಮ್ಮ ಮೊದಲನೇ ಮಗಳನ್ನ ನಮ್ಮ ಚಿರುಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಂಡ್ವಿ.
ರಿಸೆಪ್ಷನ್ ಎಲ್ಲ ನಾವೇ ಅದ್ದೂರಿಯಾಗಿ ಮಾಡ್ಕೋತೀವಿ ಅಂತಾನೂ ಹೇಳಿದ್ವಿ. ಆದ್ರೆ ನೀವೇನ್ ಮಾಡಿದ್ರಿ? ಮಗಳು ಅನ್ನಿಸ್ಕೊಂಡವಳು ಕಟ್ಕೊಳ್ಳೋ ಗಂಡಿಂಗೆ ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಓಡಿ ಹೋಗ್ತಾಳೆ ಅಂತ ಯಾರಿಗೂ ಗೊತ್ತಿತ್ತು ಮೇಡಮ್? ಹಾಗೇನಾದ್ರೂ ಮೊದಲೇ ಗೊತ್ತಿದ್ದಿದ್ರೆ ಕತ್ತು ಹೆಸಿಗೆ ಸಾಯಿಸ್ಬಿಡ್ತಾ ಇದ್ದೆ. ಈಗ ದೀಪ ಮಾಡಿರೋ ತಪ್ಪಿಗೂ ನಮ್ಗೆ ಅದೇ ತರ ಕೋಪ ಬರ್ತಾ ಇದೆ. ಹಾಗಂತ ಅವಳನ್ನ ಸಾಯಿಸ್ಬಿಡಕ್ಕಾಗತ್ತಾ? ಸಾಯಿಸಿ ಕೊಲೆಗಾರರನ್ನ ಪಟ್ಟ ಕಟ್ಕೊಳಕ್ಕಾಗತ್ತಾ? ನಿಮ್ ತರ ನಮ್ದು ಕಟಕ್ರ ವಂಶನೂ ಅಲ್ಲ, ಕುಡುಕ್ರ ವಂಶನೂ ಅಲ್ಲ. ಆವತ್ತು ನಿಮ್ ಮಗಳು ಆ ರೂಪ ಓಡ್ ಹೋದ್ಲು ಅಂತ ಹೆದರಿಸಿ ಬೆದರಿಸಿ ನೀ ದೀಪನ್ನ ನಮ್ ಚಿರು ಗಂಟ್ ಹಾಕಿದ್ರಲ್ಲ, ಅದು ನ್ಯಾಯನಾ? ಇಷ್ಟೆಲ್ಲ ಆದ್ರೂ ನಿಮ್ ಮಗಳನ್ನ ನಾವು ಮನೆ ತುಂಬಿಸ್ಕೊಂಡ್ವಿ, ಸ್ಥಾನಮಾನ ಕೊಟ್ವಿ. ಆದ್ರೂ ಅವಳು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಿದ್ರೆ ನಮ್ ವಿರುದ್ಧವಾಗೆ ಮಾತಾಡ್ತಾಳಲ್ಲ, ಅದಕ್ಕೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ಹೌದು, ಇದನ್ನೆಲ್ಲ ನೀವೇ ಹೇಳ್ಕೊಟ್ಟಿರೋದ ಅಥವಾ ಅವಳೇ ಕಲ್ತಿರೋದ ಜೈರಾ? ಇಷ್ಟೆಲ್ಲ ಮಾಡಿರೋ ನಿಮ್ಮ ಮಗಳನ್ನ ಮನೇಲೆ ಇಟ್ಕೋಬೇಕಾ ಅಥವಾ ಆಚೆ ಕಳಿಸ್ಬೇಕಾ? ಖಂಡಿತವಾಗೂ ಕಳಿಸ್ಬೇಕು ಸೌಂದರ್ಯ. ನಾನ್ ಕೇಳಿದ್ದು ನಿಮ್ಮನ್ನ, ನಮ್ಮ ಮನೆಯವ್ರನ್ನಲ್ಲ. ಹೇಳಿ. ಇಷ್ಟು ದಿನ ಇಷ್ಟು ದೊಡ್ಡ ಮನೆಯಲ್ಲಿ ನಮ್ಮ ಮಗಳಿಗೆ ನೀವೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಕ್ಷಮೆ ಕೇಳೋದಲ್ದೆ ಅವಳ ಕೈಯಲ್ಲೂ ಕ್ಷಮೆ ಕೇಳಿಸ್ತೀವಿ. ದಯವಿಟ್ಟು ನಮ್ಮ ಮಗಳನ್ನ ಮನೆಯಿಂದ ಹೊರಗಾಕೋ ಮಾತಾಡ್ಬೇಡಿ. ಅಯ್ಯೋ, ಇನ್ನು ಯೋಚನೆ ಮಾಡ್ತಾ ಇಲ್ಲ ಜಯರಾಮ್ ಅವ್ರೆ. ಆಗ್ಲೇ ಅವಳನ್ನ ಮನೆಯಿಂದ ಹೊರಗೆ ಹಾಕಾಗಿದೆ. ಇನ್ನು ಮೇಲೆ ನಿಮ್ ಮಗಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿಮ್ಮ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡೋಳಲ್ಲ. ಆ ಮಗು ವಿಷಯದಲ್ಲಿ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಬೇಕಾದ್ರೆ ನೀವೇನಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ಕೈ ಮುಗಿತೀನಿ, ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ಬೇಡಿ. ಈ ನಿಮ್ ಕಣ್ಣೀರಿಗೆ ಕರಗಿ ಈ ನಿಮ್ ಮಗಳನ್ನ ಮತ್ತೆ ಮನೇಲಿ ಇರಿಸ್ಕೊಳ್ಳೋ ಅಂತ ಧಾರಾಳ ಮನಸ್ಥಿತಿ ನನಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.